ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋ ಬಂದು ಒಂದು ಯೂಟ್ಯೂಬ್ ಶಾರ್ಟ್ಸ್ ನ ಯೂಟ್ಯೂಬ್ ಅಲ್ಲಿ ಹೆಂಗ್ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕನ್ನಡದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ. ನೀವು ಯೂಟ್ಯೂಬ್ ಲಾಂಗ್ ವಿಡಿಯೋಗ ತಮ್ನೈಲ್ ಹಾಕ್ತಾ ಇರ್ತೀರಾ, ಬಟ್ ಶಾರ್ಟ್ ವಿಡಿಯೋಗೂ ತಮ್ನೈಲ್ ಹಾಕೋದು ಅಷ್ಟೇ ಇಂಪಾರ್ಟೆಂಟ್. ಅದನ್ನೆಲ್ಲ ಹೆಂಗ್ ಹಾಕ್ಬೇಕು, ಮತ್ತೆ ಟ್ಯಾಗ್ಸ್ ಹೆಂಗ್ ಹಾಕ್ಬೇಕು, ಡಿಸ್ಕ್ರಿಪ್ಷನ್ ಹೆಂಗೆ, ಟೈಟಲ್ ಹೆಂಗೆ, ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೋ ತುಂಬಾ ಯೂಸ್ಫುಲ್ ಆಗುತ್ತೆ. ಮಿಸ್ ಮಾಡ್ದಲೆ ಕಂಪ್ಲೀಟ್ ಎಂಡ್ ವರೆಗೂ ವಿಡಿಯೋ ನೋಡಿ. ಗಾಯ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವತ್ತೇ ಏನೇ ಶಾರ್ಟ್ ನೋಡಿ, ಈಗ ಇಟ್ ಮೇ ಟೇಕ್ ಸಮ್ ಟೈಮ್ ಅಂದರೆ ನೋಡಿ ಇಲ್ಲಿ ಡನ್ ಅಂತ ಇದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತಗೊಳುತ್ತೆ ಡನ್ ಕೊಟ್ಟ ಮೇಲೆ. ನೋಡಿ ಪ್ರೊಸೆಸಿಂಗ್ ಅಂತ ಬರ್ತಿದೆಯಲ್ಲ, ಅದು ಪೂರ್ತಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಏನು ಅಂದರೆ ಅಪ್ಲೋಡು ಮೊಬೈಲಲ್ಲಿ ಮಾಡೋದ್ರಿಂದ ನೀವು ತಮ್ನೈಲ್ ಹಾಕ್ಬೋದು ಯೂಟ್ಯೂಬ್ಗೆ, ಯೂಟ್ಯೂಬ್ ಶಾರ್ಟ್ಸ್ಗೆ. ನೀವು ಸಿಸ್ಟಮಲ್ಲಿ ಹಾಕಿದ್ರೆ ತಮ್ನೈಲ್ ಹಾಕೋಕ್ಕಾಗಲ್ಲ, ಅದೊಂದು ಡಿಸ್ಅಡ್ವಾಂಟೇಜು. ಓಕೆನಾ? ಇದೊಂದು ಆಪ್ಷನ್ನು ನಿಮ್ಗೆ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಶಾರ್ಟ್ಸ್ ಮೊಬೈಲಲ್ಲೇ ಅಪ್ಲೋಡ್ ಮಾಡೋದು. ನಿಮಗೆ ಶಾರ್ಟ್ಸ್ ವ್ಯೂಸ್ ಹೆಂಗೆ ಬರುತ್ತೆ ಅಂದರೆ ಶಾರ್ಟ್ಸ್ ಫೀಡಿಂದ ಬರುತ್ತೆ, ಮತ್ತು ನೀವು ಸರ್ಚ್ ಮಾಡೋದ್ರಿಂದ ಬರುತ್ತೆ, ಆಮೇಲೆ ಬ್ರೌಸ್ ಫೀಚರಿಂದ, ಮೂರಿಂದನೂ ಬರುತ್ತೆ. ಓಕೆ, ಕಂಟಿನ್ಯೂ ಮಾಡ್ತೀನಿ ಹಂಗೆ. ಈಗ ನೆಕ್ಸ್ಟ್ ಇಂಥ ಇದೆಯಲ್ಲ ಇಲ್ಲಿ ವೈಟ್ ಮಾರ್ಕಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಕ್ಯಾಪ್ಷನ್ ಅಂತ ಕೇಳ್ತಿದೆ. ಕ್ಯಾಪ್ಷನ್ ನೀವು ಯಾವ ಥರ ಹಾಕ್ಬೋದು ಅಂದರೆ ಎಷ್ಟೊಂದು ಥರ ಹಾಕ್ಬೋದು. ಈಗ ಈಸಿಗೆ ಪೀಪಲ್ ಹೆಂಗೆ ಅಂದರೆ ಅವ್ರಿಗೆ ಏನಾರ ಪ್ರಾಬ್ಲಮ್ ಆದರೆ ಅಲ್ವಾ ಸರ್ಚ್ ಮಾಡೋಕ್ಕೆ ಬರೋದು. ಇಲ್ಲಾಂದರೆ ಎಕ್ಸಾಂಪಲ್ ಯೂಟ್ಯೂಬ್ ಚಾನಲ್ ರಿಲೇಟೆಡ್ ನಾನು ಈಗ ವಿಡಿಯೋ ಹಾಕಿರೋದು, ಅದಕ್ಕೆ ನಾನೇನು ಹಾಕ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ಹೌ ಟು ಅಪ್ಲೋಡ್ ಎ ಶಾರ್ಟ್ಸ್ ವಿಡಿಯೋ ಇನ್ ಯೂಟ್ಯೂಬ್, ಹೌ ಟು ಅಪ್ಲೋಡ್ ಎ ಶಾರ್ಟ್ ವಿಡಿಯೋ ಇನ್ ಯೂಟ್ಯೂಬ್ ಅಂತ ಕೊಡ್ತೀನಿ. ಅಂದರೆ ಈಗ ಜನ ಹಿಂಗೆ ಸರ್ಚ್ ಮಾಡೋದಲ್ವಾ, ಅಂದರೆ ಕಾಮನ್ ಆಗಿ ಎಲ್ಲ ಪೀಪಲ್ ಮೈಂಡ್ಸೆಟ್ನ ಥಿಂಕ್ ಮಾಡಬೇಕು. ಥಿಂಕ್ ಮಾಡಿ ಇಲ್ಲಿ ಯಾವುದಾದ್ರೂ ಒಂದು ಯೂಟ್ಯೂಬ್ ಅಂತನೋ, ನಿಮಗೆ ಈ ಕಾನ್ಸೆಪ್ಟ್ ರಿಲೇಟೆಡ್ ಒಂದೆರಡು ಹ್ಯಾಶ್ ಟ್ಯಾಗ್ಸ್ ಹಾಕಿ, ಯೂಟ್ಯೂಬ್ ಟಿಪ್ಸ್ ಅಂತ ಹಾಕಿ. ಇಷ್ಟಾದಮೇಲೆ ನೆಕ್ಸ್ಟ್ ಡೌನ್ ಬನ್ನಿ. ನೋಡಿ ಇಲ್ಲಿ ಪಬ್ಲಿಕ್ ಅಂತಿದೆ, ಸೆಲೆಕ್ಟ್ ಆಡಿಯನ್ಸ್ ಅಂತ ಕೇಳ್ತಿದೆ. ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ. ಅಂದರೆ ನಮ್ಮ ಕಂಟೆಂಟ್ ಮೇಲೆ ನೀವು ಕಿಡ್ಸಿಗೆ ರಿಲೇಟೆಡ್ ಏನೋ ಕಂಟೆಂಟ್ ಮಾಡಿದರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡ್ಬೋದು. ನಾನು ಕಿಡ್ಸ್ ರಿಲೇಟೆಡ್ ಮಾಡಿಲ್ವಲ್ಲ, ಅದಕ್ಕೋಸ್ಕರ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ವಿಸಿಬಿಲಿಟಿ ಇದೆ. ಇಲ್ಲಿ ವಿಸಿಬಿಲಿಟಿ ಅಂದರೆ ಏನು ಅಂದರೆ ಪಬ್ಲಿಕ್, ಅನ್ಲಿಸ್ಟೆಡ್, ಪ್ರೈವೇಟ್ ಅಂತಿದೆ. ಪಬ್ಲಿಕ್ ಇದ್ದರೆ ಎನಿವನ್ ಕ್ಯಾನ್ ಸರ್ಚ್ ಆ್ಯಂಡ್ ವ್ಯೂ ಅಂತಿದೆ. ಸರ್ಚ್ ಫಾರ್ ಆ್ಯಂಡ್ ವ್ಯೂ ಅಂದರೆ ಈ ಪಬ್ಲಿಕ್ ಕೊಟ್ಟು ಏನಾನ ಎಲ್ಲ ಸೆಟ್ಟಿಂಗ್ಸ್ನ ಇದು ಮಾಡಿ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ ಪೋಸ್ಟ್ ಆಗ್ಬಿಡುತ್ತೆ. ಅನ್ಲಿಸ್ಟೆಡ್ ಅಂದರೆ ಪೋಸ್ಟ್ ಆಗೋದಿಲ್ಲ, ಎನಿವನ್ ವಿತ್ ಅ ಲಿಂಕ್ ಕ್ಯಾನ್ ವ್ಯೂ. ನೀವು ಈ ಲಿಂಕ್ನ ಶೇರ್ ಮಾಡಿದ್ರೆ, ಪೋಸ್ಟ್ ಮಾಡಿರೋದನ್ನ ಅವ್ರು ಮಾತ್ರ ನೋಡ್ಬೋದು. ಪ್ರೈವೇಟ್ ಅಂದರೆ ಪೋಸ್ಟ್ ಆಗೋದಿಲ್ಲ, ಓನ್ಲಿ ಪೀಪಲ್ ಯು ಚೂಸ್ ಕ್ಯಾನ್ ವ್ಯೂ. ಅಂದರೆ ನೀವು ಯಾರನ್ನ ನೋಡಬೇಕೋ ಅವ್ರಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಬೋದು. ಶೆಡ್ಯೂಲ್ ಅಂದರೆ ನಿಮ್ಗೆ ಯಾವ ಟೈಮು ಯಾವ ಡೇಟ್ ಬೇಕೋ ಆ ಡೇಟಿಗೆ ಸೆಲೆಕ್ಟ್ ಮಾಡ್ಕೊಬೋದು. ನಾನೇನು ಮಾಡ್ತೀನಿ, ಶೆಡ್ಯೂಲ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಫೆಬ್ರವರಿ 1, ಇವತ್ತು ಡೇಟ್ ಬಂದು 31. ನಾನು ಫೆಬ್ರವರಿ 1 ಟೈಮಿಂಗ್ಸು ಇದೆ ನೋಡಿ, ಇಲ್ಲಿ 6ಗೆ ಹೋಗಿ ಓಕೆ ಕೊಟ್ಟೆ ಅಂದರೆ ಇಲ್ಲಿ ನೋಡಿ ತೋರಿಸುತ್ತೆ ಫೆಬ್ರವರಿ 1, 2026 6 ಅಂತ ತೋರಿಸ್ತಿದೆ. ನಿಮ್ಗೆ ಬೇಡ 2 ಬೇಕು ಅಂದರೆ 2, 3 ಬೇಕು ಅಂದರೆ 3, ಈ ಮಂತ್ ಬೇಕಾ ಇಲ್ಲ ನೆಕ್ಸ್ಟ್ ಮಂತ್ ಬೇಕು ನೋಡಿ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮಂತು ಹೋಗುತ್ತೆ. ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಫೆಬ್ರವರಿ 1ಗೆ ಶೆಡ್ಯೂಲ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ, ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 6, ಇದ್ರ ಮೇಲೆ ಕ್ಲಿಕ್ ಮಾಡಿ 006 ಸೆಲೆಕ್ಟ್ ಮಾಡಿದೆ. ಈಗ ಫೆಬ್ರವರಿ 1 6ಗೆ ಶೆಡ್ಯೂಲ್ ಆಗಿದೆ. ಓಕೆನಾ? ಬ್ಯಾಕ್ ಬನ್ನಿ, ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಕೇಳ್ತಿದೆ. ಏನು ಮಾಡ್ತೀರಾ ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ಅಂದರೆ ಫಸ್ಟು ಟೈಟಲಲ್ಲಿ ಏನು ಹಾಕಿರ್ತೀರೋ ಅದನ್ನು ಕಾಪಿ ಮಾಡ್ಕೊಳ್ಳಿ, ಸೇಮ್ ಟು ಸೇಮ್ ಕಾಪಿ ಮಾಡಿಕೊಂಡು ಇಲ್ಲಿ ಡಿಸ್ಕ್ರಿಪ್ಷನಿಗೆ ಬನ್ನಿ. ಡಿಸ್ಕ್ರಿಪ್ಷನ್ಗೆ ಸೇಮ್ ಅದನ್ನೇ ಕೊಡಿ. ಅದಾದಮೇಲೆ ಕೆಳಗಡೆ ಚಾನಲ್ ನೇಮ್ ಹಾಕಿ. ನಂದು ಎಕ್ಸಾಂಪಲ್ ಸೋಷಲ್ ಗೈಡ್ .ರಾಕಿ, ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿದ್ದೀನಿ, ಒಂದು ಸೆಕೆಂಡು, ಕೊಟ್ಬಿಟ್ಟು ಸೋಷಲ್ GU
IDE social guide ಡಾಟ್ ರಾಕಿ 01 ಸ್ಪೆಲ್ಲಿಂಗ್ ತಪ್ಪಾಗಿರೋದಕ್ಕೆ ಹಿಂಗೆ ಬರ್ತಿದೆ, ಇಲ್ಲಾಂದರೆ ಅಲ್ಲಿ ತೋರಿಸ್ಬಿಡುತ್ತೆ ಚಾನಲ್ ನಿಮ್ಮದು. ಓಕೆನಾ, ನೋಡಿ ಈಗ ನೋಡಿ ನನ್ನ ಚಾನಲ್ ಲೋಗೋ ಎಲ್ಲ ಬಂದೇ ಬಿಡುತ್ತೆ, ಅದು ನಿಂಗೆ ಸೆಲೆಕ್ಟ್ ಮಾಡೋದಷ್ಟೇ. ಅದಾದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಬೇಕು. ಡಿಸ್ಕ್ರಿಪ್ಷನ್ಗೆ ಏನು ಮಾಡ್ತೀರಾ ಅಂದರೆ, ಈಗ ಹೌ ಟು ಅಪ್ಲೋಡ್ ಶಾರ್ಟ್ ವಿಡಿಯೋ ಇನ್ ಯೂಟ್ಯೂಬ್ ಅಂತ ಹಿಂಗೆ ಕೊಟ್ಟಿದ್ರಲ್ಲ, ಈ ಟೈಟಲ್ನ ಕಾಪಿ ಮಾಡಿಕೊಂಡು ಇದನ್ನು ಯೂಟ್ಯೂಬ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಚಾಟ್ GPT ಯೂಸ್ ಮಾಡ್ಕೊಬೇಕು. ಚಾಟ್ GPT ಇಲ್ಲ ಅಂದರೆ ನೀವೇನು ಮಾಡೋಕ್ಕೆ ಆಗಲ್ಲ. ಚಾಟ್ GPTಗೆ ಎಕ್ಸಾಂಪಲ್ ನೋಡಿ, ಈಗ ಕ್ರೋಮ್ಗೆ ಹೋಗ್ತೀನಿ. ಕ್ರೋಮ್ಗೆ ಹೋಗಿ ಚಾಟ್ GPT ಅಂತ ಟೈಪ್ ಮಾಡಿ. ಚಾಟ್ GPT ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಈ ಥರ ಒಂದು ಆಪ್ಷನ್ ಬರುತ್ತಲ್ಲ, ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ವಾಟ್ ಕ್ಯಾನ್ ಐ ಹೆಲ್ಪ್ ಯು ಅಂತಿದೆಯಲ್ಲ, ಇಲ್ಲಿ ಬಂದು ಪೇಸ್ಟ್ ಮಾಡಿ. ಅದೇ ಫಸ್ಟ್ ನೀವು ಸ್ಟಾರ್ಟಿಂಗ್ ಟೈಟಲ್ ಕಾಪಿ ಮಾಡಿರಲ್ಲ, ಇಲ್ಲಿ ಗಿವ್ ಮಿ ಬೆಸ್ಟ್ ಡಿಸ್ಕ್ರಿಪ್ಷನ್ ಫಾರ್ ದಿಸ್ ಟೈಟಲ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಇಟ್ ಶುಡ್ ಗಿವ್ ಗುಡ್ SEO ಫಾರ್ ಪೀಪಲ್ ಹೌ ಸರ್ಚ್ ಆನ್ ಯೂಟ್ಯೂಬ್ ಅಂತ ಕೊಟ್ಬಿಟ್ಟು ಎಂಟರ್ ಮಾಡಿ. ಆವಾಗ ನಿಮಗೆ ಈಸಿಗೆ ಟೈಟಲ್ ಎಲ್ಲ ಕೊಡುತ್ತೆ ನೋಡಿ, ಬೆಸ್ಟ್ SEO. ನೋಡಿ, ನೀವೇನು ಕಷ್ಟನೇ ಪಡೋಂಗಿಲ್ಲ, ಇದನ್ನೇನಿಲ್ಲ, ಕಾಪಿ ಮಾಡ್ಕೊಳೋದಷ್ಟೇ. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಹಿಂಗೆ ಡೌನಿಗೆ ಬನ್ನಿ, ನಿಮ್ಗೆ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಹಿಂಗೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇಲ್ಲಿ ಮಾಮೂಲಿ ಅದೇ ಆಗಲೇ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀರಲ್ಲ, ಅಲ್ಲಿಗೆ ಬನ್ನಿ. ಈಗ ಆಗಲೇ ನೋಡಿ ಚಾನಲ್ ನೇಮ್ ಹಾಕಿದ್ವಿ ಅಲ್ವಾ, ಇಲ್ಲಿ ಕೆಳಗೆ ಬಂದು ಪೇಸ್ಟ್ ಮಾಡಿ. ಫುಲ್ ಏನೇನಿರುತ್ತೆ ಮೇನ್ ಏನು ಬೇಕೋ ಅದನ್ನು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ರಿಮೂವ್ ಮಾಡಿ. ನೋಡಿ, ಇದೆಲ್ಲ ಎತ್ಕೊಂಡ್ಬಿಟ್ಟಿದೆ, ಇದನ್ನೆಲ್ಲ ರಿಮೂವ್ ಮಾಡಿರಿ. ಬರೀ ಡಿಸ್ಕ್ರಿಪ್ಷನ್ ಮಾತ್ರ ಇಟ್ಕೊಬೇಕು. ಇದನ್ನು ರಿಮೂವ್ ಮಾಡಿದ್ಮೇಲೆ ಸೋಷಿಯಲ್ ಮೀಡಿಯಾ ಮ್ಯಾಜಿಕ್ ನೋಡಿ, ಇಷ್ಟನ್ನು ಆ್ಯಡ್ ಮಾಡಿ. ಓಕೆನಾ, ಇಲ್ಲಿವರೆಗೂ ಆ್ಯಡ್ ಮಾಡ್ಕೊಂಡ್ರೆ ಡಿಸ್ಕ್ರಿಪ್ಷನು ರೆಡಿ ಆಯಿತು. ನೋಡಿ, ಟೈಟಲ್ಲು, ಚಾನಲ್ ನೇಮು, ಡಿಸ್ಕ್ರಿಪ್ಷನ್ನು ಇಷ್ಟು ರೆಡಿ ಆಯ್ತು. ಈಗ ಇಷ್ಟು ರೆಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಡಿಸ್ಕ್ರಿಪ್ಷನ್ ರೆಡಿ ಆಯಿತು. ಲೊಕೇಶನ್ನು ನೀವು ಯಾವ ಪ್ಲೇಸಲ್ಲಿದ್ದೀರೋ ಆ ಲೊಕೇಶನ್ ಕೊಡಿ. ನಾನು ಎಕ್ಸಾಂಪಲ್ ತುಮಕೂರು ಕೊಡ್ತೀನಿ. ತುಮಕೂರು ಆಯಿತು. ನೆಕ್ಸ್ಟ್ ಇಲ್ಲಿ ರಿಲೇಟೆಡ್ ವಿಡಿಯೋ ಏನು ಅಂದರೆ ನೋಡಿ, ಇದೆಲ್ಲ ನಿಮಗೆ ಮೊಬೈಲಲ್ಲಿ ಮಾಡಿದ್ರೆ ಮಾತ್ರ ಸಿಗುತ್ತೆ. ಶಾರ್ಟ್ ವಿಡಿಯೋಗೆ, ಲಾಂಗ್ ವಿಡಿಯೋಗಲ್ಲ, ಬರೀ ಶಾರ್ಟ್ ವಿಡಿಯೋಗೆ. ಇದೊಂದು ಅಡ್ವಾಂಟೇಜು. ಒಂದು ತಮ್ನೈಲ್ ಹಾಕ್ಬೋದು, ಆಮೇಲೆ ರಿಲೇಟೆಡ್ ವಿಡಿಯೋನ ಟ್ಯಾಗ್ ಮಾಡ್ಬೋದು. ರಿಲೇಟೆಡ್ ವಿಡಿಯೋ ಅಂದರೆ ಇನ್ನೇನಲ್ಲ, ನೀವೇನೋ ಒಂದು ವಿಡಿಯೋ ಮಾಡ್ತಿರ್ತೀರ ಶಾರ್ಟ್ಸ್ ಅಂದರೆ, ಇನ್ನೊಂದು ವಿಡಿಯೋ ನಿಮ್ದು ಯಾವ್ದಾದ್ರು ಲಾಂಗ್ ವಿಡಿಯೋನ ಕನೆಕ್ಟ್ ಮಾಡಿದ್ರೆ ಲಾಂಗ್ ವಿಡಿಯೋದು ವ್ಯೂಸ್ ಆಗುತ್ತೆ ಇದ್ರ ಮುಖಾಂತರ. ಈ ವಿಡಿಯೋ ನೋಡಿ ಲಾಂಗ್ ವಿಡಿಯೋಗೂ ಹೋಗ್ತಾರೆ. ಈಗ ರಿಲೇಟೆಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾನು ಇನ್ನೂ ತುಂಬ ವೀಡಿಯೋಸ್ ಹಾಕಿಲ್ಲ, ನಂಗೆ ಅದಕ್ಕೆ ಆಪ್ಷನ್ ಎನೇಬಲ್ ಆಗಿಲ್ಲ. ವೀಡಿಯೋಸ್ ಹಾಕಿದರೆ ಎನೇಬಲ್ ಆಗುತ್ತೆ. ನಾನು ಇನ್ನೂ ಒಂದು 3-4 ವೀಡಿಯೋಸ್ ಹಾಕಿ ಅದಕ್ಕೆ ಎನೇಬಲ್ ಆಗಿಲ್ಲ. ಸ್ವಲ್ಪ ವೀಡಿಯೋಸ್ ಆಗ್ತಾ ಎನೇಬಲ್ ಆಗುತ್ತೆ. ನೆಕ್ಸ್ಟು ಪ್ಲೇ ಲಿಸ್ಟು, ಇದು ವೆರಿ ವೆರಿ ಇಂಪಾರ್ಟೆಂಟು. ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಲೇಬೇಕು. ನೀವು ಏನೇ ಮಾಡಲಿ ಆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಬೇಕು. ನೋಡಿ, ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಸಾಲ ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೆ ಯೂಟ್ಯೂಬ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ಅಕಸ್ಮಾತ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗೆ ಮಾಡಬೇಕು ಅನ್ನೋದನ್ನ. ಅಂದರೆ ನೀವು ಹೊಸ್ದಾಗೆ ಪ್ಲೇ ಲಿಸ್ಟ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ. ಈ ವಿಡಿಯೋದಲ್ಲಿ ಜಸ್ಟ್ ನಾನು ಆಲೇ ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೆ ಆಪ್ಷನ್ ಬರ್ತಾ ಇಲ್ಲ ಕ್ರಿಯೇಟ್ ಮಾಡೋದಕ್ಕೆ, ಇಲ್ಲ ಅಂದರೆ ಬಂದಿರೋದು. ಓಕೆನಾ, ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನೋಡಿ, ಪ್ಲಸ್ ಮಾರ್ಕ್ ಮೇಲೆ ಕ್ರಿಯೇಟ್ ಮಾಡಿದ್ರೆ ಆಗಲೇ ನಾನು 2 ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಅದು ಆಪ್ಷನ್ ಬರ್ತಿಲ್ಲ. ಸ್ಟಾರ್ಟಿಂಗೇ ನಾವು ಎಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆನಾ, ಅದಾದಮೇಲೆ ರಿಲೇಟೆಡ್ ವಿಡಿಯೋ ಆಯಿತು, ಲೊಕೇಶನ್ ಆಯಿತು, ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡಿದೆ. ಪೇಯ್ಡ್ ಪ್ರಮೋಷನ್ ಆ್ಯಂಡ್ ಬ್ರ್ಯಾಂಡ್ಸ್ ಅಂತಿದೆ, ನೀವೇನಾದರೂ ಇದ್ದರೆ ಮಾತ್ರ ಅದಕ್ಕೆ ಆಪ್ಷನ್ಗೆ ಹೋಗಿಲ್ಲ ಅಂದರೆ ಹೋಗಬೇಡಿ. ಆಮೇಲೆ ಇಲ್ಲಿ ಆಲ್ಟರ್ಡ್ ಕಂಟೆಂಟ್ ಆ್ಯಂಡ್ ಟ್ಯಾಗ್ಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿ, ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವೇನಾದರೂ ಕಂಟೆಂಟ್ ಯೂಸ್ ಮಾಡ್ತಿದ್ರೆ ಮಾತ್ರ ಎಸ್ ಅಂತ ಕೊಡಬೇಕು, ಇಲ್ಲ ಅಂದರೆ ನೋ ಅಂತ ಕೊಡಿ. ನಾನು ಕಂಟೆಂಟ್ ಯೂಸ್ ಮಾಡ್ತಿಲ್ಲ, ಅದಕ್ಕೋಸ್ಕರ ನೋ ಕೊಡ್ತೀನಿ. ಕಂಟೆಂಟ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅಂದರೆ ಏನಾದರೂ ಈಗ ವಿಡಿಯೋಸ್ ಎಲ್ಲ ಜನರೇಟೆಡ್ ವಿಡಿಯೋಸ್ ಆಗಿದ್ರೆ, ಇಲ್ಲ ನಿಮ್ದು ಓನ್ ಏನೂ ಇಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಏನಾದರೂ ಕ್ರಿಯೇಟ್ ಮಾಡಿದರೆ ಮಾತ್ರ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ಇಷ್ಟ ಆಯಿತು. ನೆಕ್ಸ್ಟ್ ಇಲ್ಲಿ ಆ್ಯಡ್ ಟ್ಯಾಗ್ಸ್ ಅಂತಿದೆ, ಇದು ವೆರಿ ಇಂಪಾರ್ಟೆಂಟು.
ಆ್ಯಡ್ ಟ್ಯಾಗ್ಸಲ್ಲಿ ಏನು ಫಸ್ಟ್ ಕೊಡ್ತೀರಾ ಅಂದರೆ ಫಸ್ಟು ನಿಮ್ಮ ಚಾನಲ್ ನೇಮ್ ಕೊಡಿ. ನಾನು ಈಗ ನನ್ನ ಚಾನಲ್ ನೇಮ್ ಹಾಕ್ತಾಯಿದ್ದೀನಿ, ಓಕೆನಾ. ಅದಾದಮೇಲೆ ನೆಕ್ಸ್ಟು ಈಗ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಂದರೆ ಮಾಡಿರೋದು, ಅದಕ್ಕೋಸ್ಕರ ಯೂಟ್ಯೂಬ್ ವಿಡಿಯೋ ಅಂತ ಹಾಕ್ತೀನಿ. ಯೂಟ್ಯೂಬ್ ಗ್ರೋತ್ ಟಿಪ್ಸ್ ಅಂತ ಹಾಕ್ತೀನಿ. ಆಮೇಲೆ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಅಂತ ಹಾಕ್ತೀನಿ. ಆಮೇಲೆ ಹೌ ಟು ಅಪ್ಲೋಡ್ ಶಾರ್ಟ್ ವಿಡಿಯೋಸ್ ಯೂಟ್ಯೂಬ್ ಅಂತ ಕೊಡ್ತೀನಿ. ಹೌ ಟು ಅಪ್ಲೋಡ್ ಶಾರ್ಟ್ ವಿಡಿಯೋಸ್ ಯೂಸಿಂಗ್ ಮೊಬೈಲ್ ಅಂತ ಕೊಡ್ತೀನಿ. ಅಂದರೆ ನೀವು ಏನು ಮಾಡ್ತಿದ್ದೀರಾ ಆ ಕಂಟೆಂಟ್ ರಿಲೇಟೆಡ್ ಎಷ್ಟಾಗುತ್ತೋ ನೋಡಿ, ಇಲ್ಲಿ ಅದಕ್ಕೆ ಇಷ್ಟು ಕ್ಯಾರೆಕ್ಟರ್ಸ್ ಆ್ಯಂಡ್ ಇಷ್ಟು ವರ್ಡ್ಸ್ ಅಂತ ಇರುತ್ತೆ, ಅದು ಫಿಲ್ ಆಗೋವರೆಗೂ ಆ್ಯಡ್ ಮಾಡಿ. ನಾನು ನಿಮಗೆ ತೋರಿಸ್ತಿರೋದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೀವು ಫುಲ್ ಕಂಪ್ಲೀಟ್ ಮಾಡಬೇಕು, ಎಷ್ಟು ವರ್ಡ್ಸ್ ಇರುತ್ತೋ ಅಷ್ಟು, ಮ್ಯಾಕ್ಸ್ ಟು ಮ್ಯಾಕ್ಸು 500 ಎಷ್ಟೇ ಇರುತ್ತೆ ಅಷ್ಟನ್ನು ಕಂಪ್ಲೀಟ್ ಮಾಡಿ, ಓಕೆನಾ. ಅಷ್ಟಾದಮೇಲೆ ನೋಡಿ, ಈಗ ಇಲ್ಲೊಂದು ಶೆಡ್ಯೂಲ್ ಹೇಳಿದ್ನಲ್ಲ, ಶೆಡ್ಯೂಲು ಮಾಡಿದ್ದೀನಿ. ಈಗ ಇಲ್ಲೇನೋ ಪಬ್ಲಿಕ್ ಅಂತ ಇತ್ತು ಅಂದರೆ ನೋಡಿ, ಇಲ್ಲೇನೋ ಈಗ February 1, 2026 ಅಂತ ಕೊಟ್ಟಿದ್ದೀನಿ. ಇಲ್ಲಿ ಪಬ್ಲಿಷ್ ನಾವು ಹೋಗಿ ಪಬ್ಲಿಕ್ ಕೊಟ್ರಿ ಅಂದರೆ ಪಟ್ಟನಾಗಿ ಈಗಲೇ ಪೋಸ್ಟ್ ಆಗ್ಬಿಡುತ್ತೆ. ಯಾವತ್ತೂ ಆ ಕೆಲಸ ಮಾಡಬೇಡ್ರಿ, ಯಾವತ್ತೂ ಶೆಡ್ಯೂಲ್ ಮಾಡಿ. ಯಾಕೆಂದರೆ ನೀವು ಶೆಡ್ಯೂಲ್ ಮಾಡಿದ್ರೆ ಏನು ಅಡ್ವಾಂಟೇಜು ಅಂದರೆ, ನೀವು ಎಲ್ಲ ಅಪ್ಲೋಡ್ ಮಾಡಿ ನೀವು ಟೈಟಲ್ಲು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀರಲ್ಲ, ಅದ್ರದ್ದು ಟೈಮ್ ತಗೊಳುತ್ತೆ ನೀವೇನು ಕಂಟೆಂಟ್ ಮಾಡಿದ್ದೀರಾ ಅಂತ, ಯಾವ ಆಡಿಯನ್ಸಿಗೆ ಪುಷ್ ಮಾಡಬೇಕು ಅಂತ. ಟಕ್ಕನಾಗಿ ಪಬ್ಲಿಕ್ ಮಾಡಿದ್ರಿ ಅಂದರೆ ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗಲ್ಲ, ವ್ಯೂಸು ಫುಲ್ ಡಿಕ್ರೀಸ್ ಆಗೋಗುತ್ತೆ, ಓಕೆನಾ. ಇಷ್ಟಾದಮೇಲೆ ಅಪ್ಲೋಡ್ ಶಾರ್ಟ್ ಕೊಡಿ. ಈಗ ಅಪ್ಲೋಡ್ ಮಾಡಿದ್ರೆ ನಿಮ್ಮದು ಡೈರೆಕ್ಟಾಗಿ ಪೋಸ್ಟ್ ಆಗಲ್ಲ. February 1 6 ಟೈಮ್ ಕೊಟ್ಟಿದ್ದೀರಲ್ಲ, ಆ ಟೈಮಿಗೆ ಪೋಸ್ಟ್ ಆಗುತ್ತೆ, ಓಕೆನಾ. ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ಮುಗಿಲಿಲ್ಲ ಕೆಲಸ, ಅಪ್ಲೋಡ್ ಆಗ್ತಿದೆ ಈಗ, ಓಕೆನಾ. ಅಪ್ಲೋಡ್ ಆದಮೇಲೆ ನೋಡಿ, ಇಲ್ಲಿ ಹೆಂಗೆ ತಮ್ಮನೇಲಿ ಕಾಣಿಸ್ತಿದೆ, ಇದು ನೋಡಿ ಹೆಂಗೆ ಕಾಣಿಸ್ತಿದೆ. ಈಗ ನಾನು ಅಪ್ಲೋಡ್ ಮಾಡ್ತಿರೋದು 7%, 0% ಅಂತ ಇಲ್ಲಿ ತೋರಿಸ್ತಿದೆಯಲ್ಲ, 4% ಅಂತ ತೋರಿಸ್ತಿದೆಯಲ್ಲ, ಅಪ್ಲೋಡ್ ಆಗ್ತಿದೆ. ಬಟ್ ಅಲ್ಲಿ ತಮ್ಮನೇಲು ಕರೆಕ್ಟಾಗಿರೋದು ಇಲ್ವೇ ಇಲ್ಲ. ಈ ಕಡೆ ನೋಡಿ 48 ವ್ಯೂಸು, 96 ವ್ಯೂಸು, 366 ವ್ಯೂಸ್, ಮೂರಕ್ಕೂ ತಮ್ಮನೇಲಿ ಹೆಂಗೆ ಕಾಣ್ತಿದೆ, ಸಕ್ಕದಾಗಿ ಕಾಣ್ತಿಲ್ವಾ. ಇದನ್ನ ಹೆಂಗೆ ಮಾಡಬೇಕು ಅಂದರೆ, ನೀವು ಫಸ್ಟೇ ವಿಡಿಯೋ ಎಡಿಟ್ ಮಾಡ್ತಿರ್ತೀರಲ್ಲ, ಅವಾಗಲೇ ತಮ್ಮನೇಲು ವಿಡಿಯೋ ಜೊತೆ ಜಾಯಿನ್ ಮಾಡಿಬಿಟ್ಟಿರ್ಬೇಕು. ವಿಡಿಯೋ ಎಡಿಟ್ ಮಾಡ್ಬೇಕಾರೆ ಎಡಿಟ್ ಮಾಡಿ ಇಟ್ಕೊಂಡು ವಿಡಿಯೋನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಆ ವಿಡಿಯೋದಲ್ಲೇ ಆ ತಮ್ಮನೇಲು ಇರಬೇಕು. ನಾನೆಲ್ಲ ಹಂಗೆ ಸೆಟ್ ಮಾಡೋದು ಯೂಟ್ಯೂಬ್ಗೆ, ಓಕೆನಾ. ನೀವು ಅದೇ ರೀತಿ ವಿಡಿಯೋ ಎಡಿಟ್ ಮಾಡ್ಕೊಬೇಕಾರೆ ತಮ್ಮನೇಲು ವಿಡಿಯೋ ಜೊತೆ ಸೆಟ್ ಮಾಡಿ ಇಟ್ಕೊಂಬಿಡಿ. ಶಾರ್ಟ್ಸಿಗೆ ಮಾತ್ರ, ಲಾಂಗ್ ವಿಡಿಯೋಗಲ್ಲ. ಆಮೇಲೆ ಇದು ನಾನು ಏನೇನು ಹೇಳ್ತೀನೋ ಎಲ್ಲ ಶಾರ್ಟ್ಸಿಗೆ, ಲಾಂಗ್ ವಿಡಿಯೋಗೆ ಇದು ಅಪ್ಲಿಕಬಲ್ ಆಗಲ್ಲ. ಮೊಬೈಲಿಂದ ಅಪ್ಲೋಡ್ ಮಾಡೋದು ಶಾರ್ಟ್ಸಿಗೆ ಸಖತ್ ಯೂಸ್ ಇದೆ, ಬಟ್ ಲಾಂಗ್ ವಿಡಿಯೋಗೆ ನೀವು ಯಾವ್ದ್ರಲ್ಲಿ ಮಾಡಿದ್ರು ನಡೆಯುತ್ತೆ. ನೋಡಿ, ಈಗ ಅಪ್ಲೋಡಿಂಗ್ 56% ಇದೆಯಲ್ಲ, ಇದು ಫುಲ್ ಅಪ್ಲೋಡ್ ಆದಮೇಲೆ ನಾನು ವಿಡಿಯೋ ಜೊತೆ ತಮ್ಮನೇಲ್ ಸೆಟ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಹೋಗಿ ಜಸ್ಟ್ ಚೇಂಜ್ ಮಾಡೋದು, ಅದನ್ನ ಹೆಂಗೆ ಅಂತ ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋದಲ್ಲಿ. ನೋಡಿ, ವಿಡಿಯೋ ಅಪ್ಲೋಡ್ ಆಯಿತು, ಶೆಡ್ಯೂಲ್ಡ್ ಅಂತಲೂ ತೋರಿಸ್ತಿದೆ, ಕಾಣಿಸ್ತಿದೆ ನಿಮಗೆ, ಶೆಡ್ಯೂಲ್ಡ್ ಅಂತಲೂ ಇದೆ. ಆಮೇಲೆ ಏನು ಮಾಡ್ತೀರಾ ಅಂದರೆ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಎಡಿಟಿಗೆ ಹೋಗಿ. ಎಡಿಟಿಗೆ ಹೋದ್ಮೇಲೆ ನೋಡಿ, ಇಲ್ಲಿ ಎಡಿಟ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ಇಲ್ಲಿ ಡೌನಲ್ಲಿ ಬರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ತಮ್ಮನೇಲ್ ಸೆಟ್ ಮಾಡ್ಕೊಬೋದು. ನೋಡಿ, ಇಲ್ಲಿ ಆಪ್ಷನ್ ಇದೆ ಅಲ್ವಾ, ನೋಡಿ, ನೀವು ಇದಕ್ಕೆ ಹೋದ್ರೆ ಇದು ಹೋದ್ರೆ ಇದು. ನೋಡಿ, ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಂಡಲ್ಲಿ ಬಿಟ್ಕೊಂಡಿದ್ದೀನಿ ತಮ್ಮನೇಲ್ನ ವಿಡಿಯೋ ಜೊತೆ. ಇದನ್ನು ಸೆಟ್ ಮಾಡಿ ಹಿಂಗೆ ರೈಟ್ ಟಿಕ್ ಮಾರ್ಕ್ ಮಾಡ್ತೀನಿ ಅಷ್ಟೇ. ಇಷ್ಟಾಗಿ ಇಲ್ಲಿ ಸೇವ್ ಕೊಟ್ಟ ಅಂದರೆ ನೋಡಿ, ವಿಡಿಯೋ ಈಗ ತಮ್ಮನೇಲ್ ಬಂದು ಕೂತ್ಕೊಂತು. ಈಗ ನೋಡಿ, ನೋಡೋಕೆ ಹೆಂಗೆ ಸಕ್ಕದಾಗಿ ಕಾಣುತ್ತೆ, ಮತ್ತು ನೀಟಾಗಿ ಗೊತ್ತಾಗುತ್ತೆ ಜನರಿಗೆ ಯಾವ ರೀತಿ ಕಂಟೆಂಟ್ ಇದೆ ಇದು ವಿಡಿಯೋದಲ್ಲಿ ಅಂತ. ಅದು ನೋಡಿ ಕ್ಲಿಕ್ ಮಾಡಿ ಓಪನ್ ಮಾಡ್ತಾರೆ, ಓಕೆನಾ. ನೋಡಿ, ಇಷ್ಟೇ ಈ ವಿಡಿಯೋ. ಒಂದು ಶಾರ್ಟ್ಸ್ ಹೆಂಗೆ ಅಪ್ಲೋಡ್ ಮಾಡಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೋ, ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ರಿಲೇಟೆಡ್ ವೀಡಿಯೋಸ್ನ ಮತ್ತು ವಿಡಿಯೋ ಎಡಿಟಿಂಗು ಇದೆಲ್ಲ ಇದರಲ್ಲಿ ಹಾಕ್ತಾ ಹೋಗ್ತೀನಿ. ಅದು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು.